ಹಲೋ ಫುಡೀಸ್, ಇದು ಬಂದು ಸ್ಟೋನ್ ವ್ಯಾಲಿದು ರೆಸಾರ್ಟ್ದು ಒಂದು ವಿಡಿಯೋ ಆಗಿರುತ್ತೆ. ಇದು ಎಂಟ್ರೆನ್ಸು ನೋಡಿ, ಸೈಡಲ್ಲೆಲ್ಲ ಗೇಮ್ಸ್ ಇದೆ. ಎರಡು ಕಡೆನೂ ಈ ಕಡೆ ಗ್ರೀನ್ರಿ ಇದೆ, ಜೊತೆಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೂಡ ಇದೆ. ಯಾರಿಗಾದರೂ ನೀವು ಹೋಗೋರಿಗೆ ಹೆಲ್ಪ್ ಆಗ್ಬೋದಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗೆಯೇ ಇದು ನಮ್ಮ ಮೆಮೊರಿಗೂ ಸಹ ಇರಲಿ ಅಂತ, ನೀವು ಹೋಗೋದಿದ್ರೆ ನೋಡಿ, ಒಂದು ಐಡಿಯಾ ಬರಲಿ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ. ಮೆಟ್ಲು ಹತ್ಕೊಂಡ್ಬಂದರೆ ನೋಡಿ, ಪೂಲ್ ವ್ಯೂ ಇದೆ. ಇದೇ ಡೈನಿಂಗ್ ಹಾಲ್ ಇತ್ತು ಅಲ್ಲಿ. ಇದ್ರ ಜೊತೆಗೆ ನೋಡಿ, ಈಗ ರೂಮ್ನ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಇದು ಒಂದು ವಿಡಿಯೋ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೋಡಿ, ಇಲ್ಲ ಅಂತಂದರೆ ಬರೀ ಫುಡ್ ವಿಡಿಯೋ ಮಾತ್ರ ನೋಡೋರಾಗಿದ್ದರೆ ನೀವು ಇಲ್ಲಿನೇ ಸ್ಕಿಪ್ ಮಾಡ್ಬೋದು. ನೋಡೋಕ್ಕೆ ಇಷ್ಟ ಇದೆ ಅಂದರೆ ಮಾತ್ರ ನೀವು ಈ ವಿಡಿಯೋನ ಫುಲ್ಲಾಗಿ ನೋಡ್ಬೋದು. ನೋಡಿ, ಇಲ್ಲೊಂದು ಸಿಟ್ಔಟ್ ಏರಿಯಾ ಇದೆ. ಒಳಗೆ ಬಂದರೆ ಇಲ್ಲೊಂದು ವಾರ್ಡ್ರೋಬ್ ಕೊಟ್ಟಿದ್ದರು. ಜೊತೆಗೆ ನೋಡಿ, ಶಾಂಪೂಸು, ಪೇಸ್ಟು ಎಲ್ಲ. ನಾವು ಬಂದು 9 ಮೆಂಬರ್ಸ್ ಇದ್ವಿ. 3 ಕಾಟು ಜೊತೆಗೆ 3 ಬೆಡ್ ಎಕ್ಸ್ಟ್ರಾ ತೊಗೊಂಡಿದ್ವಿ, ಕೆಳಗಡೆನೇ ಹಾಕ್ಸ್ಕೊಂಡಿದ್ವಿ. ಒಂದು ರೂಮ್ ಇತ್ತು ನೋಡಿ. ಹಾಗೆ ಒಂದು ಇಲ್ಲಿ ವಾಶ್ ಬೇಷನ್ ಇತ್ತು, ಜೊತೆಗೆ ಒಂದು ವಾಶ್ರೂಮು. ತುಂಬ ಚೆನ್ನಾಗಿತ್ತು. ತುಂಬ ಕ್ಲೀನ್ ಅಂದರೆ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಆರಾಮಾಗಿ ಹೋಗ್ಬೋದಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಲಂಚ್ ಟೈಮ್ ಆಗಿತ್ತು. ಹಾಗಾಗಿ ಎಲ್ಲ ಲಗೇಜ್ ಎಲ್ಲ ತೆಗೆದುಬಿಟ್ಟು ಫಟಾಫಟ ಅಂತ ಎಲ್ಲರೂ ಫ್ರೆಶ್ ಅಪ್ ಆಗೋದಕ್ಕೆ ಶುರು ಮಾಡಿದ್ವಿ. ಎಲ್ಲ ಫ್ರೆಶ್ ಅಪ್ ಆಗಿ ಆದಮೇಲೆ ಒಂದೇ ಸಲ ಲಂಚ್ ಮುಗಿಸ್ಕೊಳ್ಳೋಣ ಫಸ್ಟ್ ಅಂತ ಹೋದ್ವಿ. ಊಟನೂ ಅಷ್ಟೇ ತುಂಬ ರುಚಿಯಾಗಿತ್ತು. ಅದೇ ಅಲ್ಲದೆ ತುಂಬ ವೆರೈಟೀಸು ಸಹ ಮಾಡಿದರು. ಇಲ್ಲಿ ಫುಡ್ಡು ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಸಹ ಇದೆ. ಎರಡಕ್ಕೂ ಸಪ್ರೇಟು ಕೌಂಟರ್ ಇತ್ತು. ನಾನು ಈಗ ಹೋಗ್ಬಿಟ್ಟು ಊಟ ಏನೆಲ್ಲ ಇದೆ ನೋಡ್ಕೊಂಬರೋಣ. ಎಲ್ಲರೂ ಊಟಕ್ಕೆ ಫ್ರೆಶ್ ಆದ ತಕ್ಷಣ ಹೊರಟ್ವಿ. ಅಲ್ಲಿ ರೋಟಿ ಇತ್ತು, ಹಾಗೆ ರೈಸು, ನಂತರ ಗೀ ರೈಸು, ಜೊತೆಗೆ ಒಂದು ವೆಜ್ ಕುರ್ಮಾ, ಒಂದು ಸ್ಟಾರ್ಟರ್ ಇತ್ತು, ಪನ್ನೀರ್ದು ಸ್ಟಾರ್ಟರ್ ಇತ್ತು. ಜೊತೆಗೆ ಇಲ್ಲಿ ಬಂದು ನೋಡಿ, ದಾಲು ಮತ್ತು ರಸಮ್ ಇತ್ತು. ಕೆಳಗಡೆ ಪ್ಲೇಟ್ಸ್ ಏನಿದೆ ಅದು ತಿಂದಿರೋದಲ್ಲ, ಇದರಲ್ಲಿರ್ತಕ್ಕಂಥ ಸ್ಪೂನ್ಗಳು ಅಲ್ಲಿ ಇಡ್ಲಿಕ್ಕೆ ಇಟ್ಟಿರೋದು. ಹಾಗೆ 3 ಥರದ ಪಲ್ಯಗಳಿತ್ತು. ಅದರ ಜೊತೆಗೆ ಕೋಸಂಬರಿ, ಹಾಗೆ ಮೊಸರು ಬಜ್ಜಿ, ನಂತರ ಖಾಲಿ ಮೊಸರು ಸಹ ಇತ್ತು, ಗಟ್ಟಿ ಮೊಸರು. ಅದರ ಪಕ್ಕದಲ್ಲೇ ಒಂದು ಸ್ವೀಟು, ಮೈಸೂರು ಪಾಕು ಮಾಡಿರೋದಿತ್ತು. ಅದನ್ನು ರೆಡಿಯಾಗಿತ್ತು. ವೆಜ್ ಅವ್ರಿಗೆ ಇಷ್ಟು ಊಟ ರೆಡಿ ಇತ್ತು. ಊಟನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಬೆಳಿಗ್ಗೆನೂ ಅಂದರೆ ಮಧ್ಯಾಹ್ನ ತಿಂದಾಗಲೂ ಅಷ್ಟೇ ಟೇಸ್ಟಿ ಇತ್ತು, ನೈಟೂ ಅಷ್ಟೇ ಟೇಸ್ಟಿಯಾಗಿರ್ತಕ್ಕಂಥ ಫುಡ್ ಇತ್ತು. ಫಸ್ಟ್ ಊಟ ಮುಗಿಸಿ ಆದಮೇಲೆ ಆಟ ಆಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪೂಲ್ಗೆ ಹೋದ್ವಿ. ಎಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ದಾದಮೇಲೆ ಇನ್ನಷ್ಟು ಗೇಮ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿ ಬಂದು ಎಲ್ಲರೂ ಸ್ವಲ್ಪ ಹೊತ್ತು ಯಾವ್ಯಾವ ಗೇಮ್ ಆಗುತ್ತೆ ಅದನ್ನು ಆಡಿಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲನೂ ಮುಗಿಸ್ತಾ ಬರ್ತಾಯಿದ್ವಿ. ಹಾಗೆ ಇಲ್ಲಿ ಒಂದು ಇದು ಜಿಪ್ ಲೈನ್ ಸಹ ಇತ್ತು. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇದನ್ನು ಸಹ ಆಟ ಆಡಿಕೊಂಡು, ಹಾಗೆ ಸಂಜೆನೇ ಆಗೋಗಿತ್ತು. ಸುಮಾರು ಒಂದು 6 o'clock ಆಗಿತ್ತು ಅನಿಸುತ್ತೆ ನಾವು ಇದೆಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಇದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಸೀದಾ ಹೋಗಿ ಕಾಫಿನೂ ರೆಡಿ ಆಗಿತ್ತು. ಇನ್ನು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಎಷ್ಟು ಗೇಮು ಕಂಪ್ಲೀಟ್ ಮಾಡೋಕ್ಕಾಗತ್ತೆ ಅಷ್ಟು ಮಾಡಿಕೊಂಡು, ಅದಾದಮೇಲೆ ನಾವು ಕಂಪ್ಲೀಟ್ ಮಾಡಲಿಕ್ಕಾಗುತ್ತೆ ಅಷ್ಟು ಮಾಡಿಬಿಡೋಣ, ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅರೌಂಡ್ 6 ಆಗಿತ್ತು ಅನಿಸುತ್ತೆ. ಆಗ ಹೋಗ್ಬಿಟ್ಟು ಕಾಫಿ ಮತ್ತು ಟೀ ಎರಡೂ ರೆಡಿಯಾಗಿತ್ತು. ಜೊತೆಗೆ ಚಟ್ನಿ, ಗೋಳಿ ಬಜ್ಜಿನೂ ಸಹ ಕೊಟ್ಟಿದ್ದರು. ಇದನ್ನು ಸಹ ನಾವು ಹೋಗ್ಬಿಟ್ಟು ಕಂಪ್ಲೀಟ್ ಮಾಡಿಕೊಂಡು ಟೀ ಟೈಮ್ನ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಒಂದು ರೌಂಡ್ ಹಾಗೆಯೇ ಓಡಾಡಿಕೊಂಡು ವಾಕ್ ಮಾಡ್ಕೊಂಡಿದ್ವಿ. ಮತ್ತು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅವರ ಆಟಗಳಲ್ಲಿ ನಾವೂ ಸಹ ಸ್ವಲ್ಪ ಹೊತ್ತು ಅದನ್ನು ನೋಡ್ತಾ ಎಂಜಾಯ್ ಮಾಡ್ತಾ, ಅದಾದ ನಂತರ ಮತ್ತೆ ಫೈರ್ ಕ್ಯಾಂಪ್ ಇತ್ತು ಸಂಜೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ರೂಮ್ ಕಡೆಗೆ ಹೊರಡ್ತಾ ಇದ್ವಿ. ನೋಡಿ, ರೆಸಾರ್ಟ್ ಇದೇನೆ, ಸ್ಟೋನ್ ವ್ಯಾಲಿ ಸಕಲೇಶ್ಪುರ. ತುಂಬ ಚೆನ್ನಾಗಿದೆ, ನೀವು ಕೂಡ ಹೋಗಿ ಅಂತ ಹೇಳ್ತೀನಿ. ನೋಡಿ, ಇಷ್ಟೆಲ್ಲ ಗೇಮ್ಸ್ ಎಲ್ಲ ಆಡ್ಕೊಂಡು ಬಂದಾದಮೇಲೆ ಮತ್ತೆ ಹಶ್ವಾಗ್ತಾಯಿತ್ತು. ಅಲ್ಲಿಂದ ಸ್ನ್ಯಾಕ್ಸ್ನ ಆರ್ಡ್ರ್ ಮಾಡಿಕೊಂಡು ತಿಂದ್ಕೊಂಡು ಆಚೆನೇ ಸಿಟೌಟ್ ಇತ್ತಲ್ಲ, ಆರಾಮಾಗಿ ಆಚೆ ಕೂತ್ಕೊಂಡು ಹಾಗೆ ಹರಟೆ ಹೊಡಿತಾ ತಿಂದ್ಕೊಂಡು ಮುಗಿಸಿದ್ವಿ. ಅದಾದ ನಂತರ ನಾವು ಅರೌಂಡ್ 10 o'clock ಹಂಗೆ ಮತ್ತೆ ಹೋಗ್ಬಿಟ್ಟು ನೈಟು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ನೈಟು ಅಷ್ಟೇ ರೋಟಿ, ವೈಟ್ ರೈಸು, ಒಂದು ರೈಸ್ ಐಟಮು, ಕುರ್ಮಾ, ಕಾಲಿಫ್ಲವರ್ದು ಒಂದು ಸ್ಟಾರ್ಟರ್ ಇತ್ತು, ರೈಸು, ದಾಲ್ ಇತ್ತು, ಒಂದು 3 ಥರದ ಪಲ್ಯಗಳಿತ್ತು. ಜೊತೆಗೆ ಸ್ವೀಟ್ ಅಂತ ಶಾವಿಗೆ ಪಾಯಸ ಕೊಟ್ಟಿದ್ದರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಿಗ್ಗೆ ಎದ್ಬಿಟ್ಟು ನಾವು ವಾಕ್ ಮಾಡೋಣ ಅಂತ ಅಲ್ಲೇ ಅಕ್ಕಪಕ್ಕ ತುಂಬ ಚೆನ್ನಾಗಿತ್ತು ಸೀನರೀಸ್ ಎಲ್ಲ ನೋಡಲಿಕ್ಕೆ. ಹಾಗೆ ಸ್ವಲ್ಪ ವಾಕ್ ಮಾಡೋಣ ಅಂತ ಆಚೆ ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಆಚೆ ಎಲ್ಲ ಅಂತ ಒಂದು ರೌಂಡು ವಾಕಿಂಗು ಮುಗಿಸ್ಕೊಂಬರೋಣ ಅಂತ ಹೊರಟ್ವಿ.
ವಾಕಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ರೆಡಿ 7:45 ಅಥವಾ 8 ಆಗಿತ್ತು ಅಂದ್ಕೊಳ್ತೀನಿ. ನೋಡಿ ಇದನ್ನೆಲ್ಲ ನೋಡಲಿಕ್ಕೆ ಸಿಕ್ತು ಬೆಳಗ್ಗೆನೆ. ಅಷ್ಟೇ ಖುಷಿಯಾಗೋಯ್ತು. ಹಸಿರು ಸುಮ್ಮನೆ ಒದ್ಕೊಂಡಂಗಿದೆ ನೋಡಿ, ಆಸೆ ಒದಿಸ್ದಂಗಿದೆ. ಇದೆಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ಮತ್ತೆ ವಾಪಸ್ಸು ರೆಸಾರ್ಟ್ ಕಡೆಗೆ ಬಂದ್ವಿ. ಕಾಫಿ ಕುಡಿಬೇಡೋಣ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಏನಾದರೂ ಬೇಕಲ್ಲ. ನಾವು ಬರೋ ಟೈಮಿಗೆ ಏನು ಕಾಫಿ ರೆಡಿ ಇರಲಿಲ್ಲ. ಸರಿ ಹೋಗ್ಬಿಟ್ಟು ಕಾಫಿ ಕುಡಿದ್ರೆ ಆಯಿತು ಅಂತ ಹೋಗಿ ಕಾಫಿನ ಕುಡ್ಕೊಂಬಿಟ್ಟು ಅಲ್ಲೇ ಚಿಕ್ಕದಾಗಿ ನೀರು ಹರಿತಾಯಿತ್ತು, ಅಲ್ಲೂ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ವಿ. ನೋಡಿ ಎಷ್ಟು ಕ್ಲೀನಾಗಿದೆ ನೀರು ಅಂತ. ಹಾಗೆ ಈ ವಿಡಿಯೋ ಬಂದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾವು ಹೋಗಿದ್ವಿ, ಚೆನ್ನಾಗಿದೆ. ನಿಮ್ಮಲ್ಲಿ ಯಾರಾದರೂ ಹೋಗೋರಿದ್ರೆ ಹೆಲ್ಪ್ ಆಗಲಿ ಅಂತ ಮಾಡಿರೋದಷ್ಟೇ. ಯಾರಿಗಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರು ಯಾರಾದರೂ ಹೋಗ್ಬೇಕಂತ ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನೋಡಿ ಇದಾದ ನಂತರ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಹೋಗ್ಬಿಟ್ಟು ಫ್ರೆಶ್ನಪ್ ಆಗಿ ಇಲ್ಲಿ ಬ್ರೇಕ್ಫಾಸ್ಟು ಕೇಸರಿಬಾತು, ಉಪ್ಪಿಟ್ಟು, ಹಾಗೆ ಶಾವಿಗೆ ಉಪ್ಪಿಟ್ಟು, ನಂತರ ಪೊಂಗಲ್ಲು, ಹಾಗೆ ರಸಮ್ ಇತ್ತು, ಹಾಗೆ ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ, ಇದ್ರ ಜೊತೆಗೆ ದೋಸೆನೂ ಸಹ ರೆಡಿ ಇತ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ ಕಡೆಗೆ ಹೋಗಿ ಲಗೇಜ್ ಎಲ್ಲ ಮತ್ತೆ ಪ್ಯಾಕ್ ಮಾಡಿಕೊಂಡು ವಾಪಸ್ಸು ಬ್ಯಾಂಗ್ಳೂರು ಕಡೆಗೆ ಹೊರಟು. ಈ ರೆಸಾರ್ಟ್ ಅಂತೂ ತುಂಬಾ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಅನಿಸ್ತು. ನೀವು ಕೂಡ ಹೋಗಿ ಬನ್ನಿ ಒಮ್ಮೆ.